ಮತ್ತೆ ನಿಮ್ಮ ಮನೆ ಪ್ರೊಟೆಕ್ಷನ್ನು, ನಿಮ್ಮ ಪ್ರೊಟೆಕ್ಷನ್ನು ಎಲ್ಲವೂ ಸಹ. ಮತ್ತೆ ಮಂತ್ರ ಕೊಡ್ತಾರಲ್ಲ ದೇವಿ, ಸ್ವತಃ ದೇವಿಯಿಂದ ಬಂದಿರುವಂತ ಮಂತ್ರ ಅದು. ಗೂಗಲಲ್ಲೆಲ್ಲ ಸರ್ಚ್ ಮಾಡಿದ್ರೆ ಈ ಮಂತ್ರಗಳು ಸಿಗೋದಿಲ್ಲ. ಇದು ಸ್ವತಃ ದೇವಿಯಿಂದ ಬಂದಿರೋದು. ಏನಂತ ಹೇಳಿದ್ರೆ ಅದರದ್ದು ಮದ್ದನ್ನ ತೆಗೆಯುವಂತ ವಿಶೇಷವಾದ ಒಂದು ಸಿಂಬಲ್ ಕೊಟ್ಟಿದ್ದಾರೆ ಅಮ್ಮ. ಅವ್ರ ಜೊತೆ ಫೈಟ್ ಮಾಡಕ್ಕೆ ನಮ್ಗೆ ವೆಪನ್ಸ್ ಬೇಕಾಗುತ್ತೆ. ಇವಾಗ ನೀವು ಇದೆಲ್ಲ ಏನ್ ಕಲಿಬೇಕು, ಯಾಕೆ ಕಲಿಬೇಕು ಅಂತ ನಾನು ಹೇಳ್ತೀನಿ ಅಂದ್ರೆ, ಟಾಕ್ ಟು ವಾರಾಹಿ ಅಂತ ಒಂದು ಹೇಳ್ಕೊಡ್ತೀನಿ. ಅದರಲ್ಲಿ ವಾರಾಹಿ ಅಮ್ಮನ ಜೊತೆ ಸ್ವತಃ ನೀವೇ ಮಾತಾಡುವಂಥದ್ದು. ಯಾರೇ ಮೆಡಿಟೇಟರ್ಸ್ ಆದ್ರೂ ಹೀಗೆ ದೇವಿ ಜೊತೆ ನೀವು ಕನೆಕ್ಟ್ ಆಗಬಹುದು. ಮಾತಾಡ್ತಾರ ಅಮ್ಮ ನನ್ನ ಜೊತೆ ಸ್ವತಃ. ಇದು ನನಗೆ ಅಲ್ಲ, ನೀವು ಅನ್ಕೋಬಹುದು ಈ ಅಮ್ಮನ ಜೊತೆನೇ ಅಮ್ಮ ಫ್ರೀ ಆಗಿರ್ತಾಳ ಮಾತಾಡೋದಕ್ಕೆ ಅಂತ ನೀವು ಅನ್ಕೋಬಹುದು. ಹೇಳಿದಾಗ ಅವ್ರು ಹೇಳ್ತಾರೆ, ನನಗೆ ಸಿಂಬಲ್ಸ್ ತೋರಿಸ್ತಾರೆ. ನನ್ ಕಣ್ಣು ಮುಚ್ಚಿದ್ರೆ ಕಾಣುತ್ತಲ್ವಾ, ಇಲ್ಲ ಅಂದ್ರೂ ಕಣ್ ತಕೊಂಡಿದ್ರು ಕಾಣಿಸ್ತಾ. ಮೇಲೆ ಹೇಳ್ತಾರೆ ನೋಡಿ, ಸಿಂಬಲ್ ಇದ್ದದಕ್ಕೆಲ್ಲ ಯೂಸ್ ಆಗುತ್ತೆ. ದೀಪ ಮಂಡಲ ಅಂತ, ದೀಪ ಮಂಡಲದಲ್ಲಿ ಕರ್ಮಗಳು ಕ್ಲಿಯರ್ ಆಗುತ್ತೆ. ರಾಧಾಕೃಷ್ಣ ಮಂಡಲದಲ್ಲಿ ಏನಂತ ಹೇಳಿದ್ರೆ, ಯಾವುದೇ ಮಂಡಲದಲ್ಲಿ ಹೀಲ್ ಆಗ್ತಿರೋಂಥದ್ದು ರಾಧಾಕೃಷ್ಣ ಮಂಡಲದಲ್ಲಿ ಹೀಲ್ ಆಗುತ್ತೆ. ನಮಸ್ತೆ ವೀಕ್ಷಕರೇ, ವಿಶ್ವಪ್ರಿಯ ವಾಹಿನಿ ವೀಕ್ಷಿಸಿರುವಂತಹ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಇದೊಂದು ಅದ್ಭುತವಾದ ಒಂದು ಸಂಚಿಕೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಯಾಕಂದರೆ ಈ ಒಂದು ದಿವಸಕ್ಕೆ ಭಾಳ ದಿನಗಳಿಂದ ನಾನು ಕಾಯ್ತಾ ಇದ್ದೆ. ಸೊ ಅವರ ಒಂದು ಉಪಸ್ಥಿತಿಯಲ್ಲಿ ನಮ್ಮ ವೀಕ್ಷಕರಿಗೆ ಸಾಕಷ್ಟು ವಿಷಯ, ಸಾಕಷ್ಟು ಒಂದು ನಾಲೆಡ್ಜ್, ಜ್ಞಾನವನ್ನು ನಿಮಗೆ ತಿಳಿಸ್ಬೇಕಾಗಿತ್ತು. ಅದಕ್ಕೋಸ್ಕರ ಇಷ್ಟೊಂದು ಸಮಯ ತಗೊಂತು. ಇವರು ಒಬ್ಬರು ಮಹಿಳಾ ಸಾಧಕಿ ಅಂತಲೇ ಹೇಳ್ಬೋದು. ಆಧ್ಯಾತ್ಮಿಕತೆಯಲ್ಲಿ, ಸ್ಪಿರಿಚುಯಲಲ್ಲಿ ಒಂದು ಅತ್ಯುನ್ನತವಾದಂಥ ಒಂದು ಸಾಧನೆ ಮಾಡಿದಂತಹ ಮಹಿಳಾ ಸಾಧಕಿ ಇವರು ಸಾಕಷ್ಟು ಒಂದು ವಿದ್ಯೆಗಳನ್ನು ಕಲ್ತಿದ್ದಾರೆ. ಅದರಲ್ಲೂ ಹೇಳಬೇಕಾದಂದರೆ ಆಕಾಶಿಕ್ ರೀಡಿಂಗ್ ಮತ್ತು NLP, ರೇಕಿ ಹೀಲಿಂಗ್, ಲಾಮಾ ಫೆರಾ ಮತ್ತು ಶಮನಿಸಮ್, ಹಿಪ್ನೋಥೆರಪಿ ಮತ್ತು ಲೈಫ್ ಕೋಚ್. ಇದನ್ನು ಬಿಟ್ಟು ಇದನ್ನು ಹೊರತಾಗಿ ಇನ್ನೂ ಸಾಕಷ್ಟು ವಿದ್ಯೆಗಳನ್ನು ಇವರು ಕಲ್ತಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಹೇಳಬೇಕು ಅಂದರೆ, ನಿಮಗೆ ಇವರು ಕಲ್ತಿರೋದು ಯಾವುದೇ ಒಂದು ಗುರುಗಳಿಂದ ಅಲ್ಲ, ದೇವತೆಗಳಿಂದನೇ ಇವರಿಗೆ ಆ ವಿದ್ಯೆಯನ್ನು ಒಂದು ಕಲಿಸುವಂಥ ಒಂದು ಪ್ರಕ್ರಿಯೆ ನಡೆದಿದೆ ಅಂತ ಹೇಳ್ಬೋದು. ಹೇಗೆ ಇವರಿಗೆ ಆ ಒಂದು ವಿದ್ಯೆ ಒಲಿತು, ಹೇಗೆ ದೇವತೆಗಳು ಹೇಳಿಕೊಟ್ರು, ಹೇಗೆ ಡೌನ್ಲೋಡ್ ಆಗಿದೆ ಇವರಿಗೆ ಆ ವಿದ್ಯೆಗಳು, ಇದನ್ನೆಲ್ಲ ತಿಳ್ಕೊಬೇಕಂದ್ರೆ ನಮ್ಮ ಈ ಸಂಚಿಕೆಗಳನ್ನು ನೀವು ಎಲ್ಲ ಸಂಚಿಕೆಗಳನ್ನು ಖಂಡಿತ ನೋಡಿ ಸಾಕಷ್ಟು ಒಂದು ಜ್ಞಾನನ ಪಡಿತೀರಾ. ಸಾಕಷ್ಟು ವಿಷಯಗಳಿದೆ, ತುಂಬ ಅಚ್ಚರಿಯ ಮಾಹಿತಿ ಇದೆ ಅಂತ ಹೇಳ್ಬೋದು. ಹಾಗಾಗಿ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಫ್ಯಾಮಿಲಿ ಫ್ರೆಂಡ್ಸ್ಗೆ ಈ ಒಂದು ಸಂಚಿಕೆಗಳನ್ನು ನೀವು ಶೇರ್ ಮಾಡಿ ಅಂತ ಹೇಳ್ತಾ ಇನ್ನು ಕಾರ್ಯಕ್ರಮನ ಶುರು ಮಾಡೋಣ. ಅವರನ್ನು ನಾವು ಬರಮಾಡಿಕೊಳ್ಳೋಣ. ನಿಜವಾಗ್ಲೂ ಇದು ನನಗೆ ಬಹಳ ಸಂತೋಷವಾದಂಥ ಒಂದು ದಿನ ಅಂತ ಹೇಳ್ಬೋದು. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ನಮಸ್ತೆ ಮೇಡಮ್. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ನಿಮಗೂ ಖುಷಿಯಾದ ಕ್ಷಣ ಅಂದ್ರಿ, ನಾನು ಒಂದು ಹೇಳಲೇಬೇಕು ವೀಕ್ಷಕರಿಗೆ, ನನಗೂ ಖುಷಿಯಾದ ಕ್ಷಣ. ಯಾಕಂತ ಹೇಳಿದ್ರೆ ನಿಮ್ಮ ಸಬ್ಸ್ಕ್ರೈಬರ್ಸಲ್ಲಿ ನಾನು ಒಬ್ಳು. ಆ್ಯಸ್ ಅ ಸ್ಪಿರಿಚುವಲ್ ಪರ್ಸನ್ ನಾನು ನಿಮ್ಮ ಎಲ್ಲ ಇದನ್ನು ನೋಡಿದ್ದೀನಿ. ಅಂದರೆ ನೀವು ಮಾಡ್ತಿರೋ ಪಾಡ್ಕಾಸ್ಟ್ಗಳು, ನೀವು ಕೊಡೋವಂಥ ಒಂದು ಇನ್ಫಾರ್ಮೇಷನ್ನು, ಅದೆಲ್ಲ ನಾನು ಫಾಲೋ ಮಾಡ್ತಾ ಬಂದಿರೋಳೆ. ಆದರೆ ನಾನೇ ಮ್ಯಾನಿಫೆಸ್ಟ್ ಮಾಡಿದ್ದೆ ಅನಿಸುತ್ತೆ ನಿಮ್ಮ ಶೋ ಅಲ್ಲಿ ನಾನು ಬರಬೇಕು ಅನ್ನೋದು. ಇದು ಒಂದು ಖುಷಿಯಾದ ವಿಚಾರನೇ. ನಾನು ನಿಮಗೂ ಧನ್ಯವಾದ ಹೇಳ್ತೀನಿ ಸರ್. ಧನ್ಯವಾದ. ಥ್ಯಾಂಕ್ ಯು ಮೇಡಮ್. ನಿಮ್ಮ ಹೆಸರನ್ನು ತಿಳಿಸೋದೇ ಮರ್ತೋದೆ ನಮ್ಮ ವೀಕ್ಷಕರಿಗೆ. ಇವರ ಹೆಸರು ಹೇಮಾವತಿ ಮೇಡಮ್ ಅಂತ. ಸೊ ಹೇಮಾವತಿ ಅಮ್ಮನವರು ಅಂತ ನಾನು ಕರಿತೀನಿ. ಖಂಡಿತ ನಿಮ್ಮ ಒಂದು ಕಿರು ಪರಿಚಯ ದಯವಿಟ್ಟು ನಮ್ಮ ವೀಕ್ಷಕರಿಗೆ ಮಾಡಿಸಿ ಅಮ್ಮ. ನಮಸ್ತೆ ವೀಕ್ಷಕರೇ, ನಂದು ಕಿರು ಪರಿಚಯನೇ. ಯಾಕಂದರೆ ಪರಿಚಯ ಅಂತ ದೊಡ್ಡ ಪರಿಚಯ ಮಾಡ್ಕೊಳ್ಳೋಂಥದ್ದು ಏನು ಸಾಧನೆ ಮಾಡಿಲ್ಲ ನಾನು, ಸರ್ ಹೇಳಿರೋ ಹಾಗೆ ವಿಶ್ವಾಸರು. ಇದು ಏನಂತ ಹೇಳಿದ್ರೆ, ಎಲ್ಲರ ಜೀವನದಲ್ಲೂ ಒಂದು ಮಟ್ಟ ಬರುತ್ತೆ. ಏನಂತ ಹೇಳಿದ್ರೆ, ಈ ಮಟೀರಿಯಲಿಸ್ಟಿಕ್ ಲೈಫಿಂದ ಫುಲ್ಲು ಎಕ್ಸಾಸ್ಟ್ ಆಗಿಬಿಡ್ತೀವಿ. ಸಾಕಪ್ಪ, ಸಹವಾಸನೇ ಬೇಡ ಈ ಲೋಕದ್ದು, ಈ ಪ್ರಪಂಚದ್ದು ಅಂತ ಅನಿಸೋ ಅಷ್ಟು ಲೆವೆಲ್ಗೆ ನೀವುಗಳು ಎಲ್ಲ ಒಂದಿನ ಹೋಗಿರ್ತೀರಿ ಅನಿಸುತ್ತೆ. ನಾನು ಬ್ಯಾಂಕ್ ಎಂಪ್ಲಾಯ್ ಆಗಿದ್ದೆ. ಸ್ಟ್ಯಾಂಡರ್ಡ್ ಚಾರ್ಟರ್ಡ್ ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇದ್ದೆ ಮ್ಯಾನೇಜರ್ ಆಗಿ. ಮತ್ತು ಇನ್ನೂ ಮುಂದೆ ಪೋಸ್ಟ್ಗಳು ಕೊಡೋರಿದ್ದರು. ಬಟ್ ಆ ಥರ ಮೂಮೆಂಟಲ್ಲಿ ನನಗೆ ಕೆಲಸ ಬಿಡುವಂಥ ಪರಿಸ್ಥಿತಿ ಬಂತು. ಯಾಕಂದರೆ ನನ್ನ ತಾಯಿ ಹುಷಾರಿರಲಿಲ್ಲ. ಅದಾದಮೇಲೆ ನಮ್ಮ ಮನೆಯಲ್ಲಿ ಕೆಲವೊಂದು ಕಹಿ ಘಟನೆಗಳಂತ ಹೇಳಿದ್ರೆ, ನೆಗೆಟಿವ್ ಎನರ್ಜಿಗಳಿರುತ್ತೆ. ಆ ನೆಗೆಟಿವ್ ಎನರ್ಜಿಗಳಿಂದ ಸ್ವಲ್ಪ ನಮ್ಮ ಮನೇಲಿ, ನಮ್ಮ ಫ್ಯಾಮಿಲಿಲಿ ತೊಂದರೆ ಆದಾಗ ಹುಡುಕಾಟ ಇರುತ್ತಲ್ಲ, ಯಾಕೆ ಈ ಥರ ಆಗ್ತಿದೆ ನಮ್ಮ ಮನೇಲಿ ಏನು ಅಂತ ಹುಡ್ಕೊಂಡು ಹೋದಾಗ ನನಗೆ ರೇಖೆ ಕಲಿಬೇಕಂತ ತುಂಬ ಇಷ್ಟ ಆಯಿತು, ತುಂಬ ಆಸೆ ಇತ್ತು.
ಅದು ರೇಖೆ ಕಲಿತಾ 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 ಹಾಗೆ ಬಂದಿದ್ದೆಲ್ಲಾನು ಕಲಿತಾ ಹೋದೆ. ಕಲಿಯೋದಕ್ಕೆ ಒಂದು ಲಿಮಿಟ್ ಇರಲ್ಲ ನೋಡಿ, ಏಜು ಇರಲ್ಲ. ಆಮೇಲೆ ಕಲಿಯೋ ಒಂದು ವ್ಯಾಮೋಹ ಜಾಸ್ತಿ ನನಗೆ, ಕಲಿಬೇಕು 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 ಅಂತ. ಈಗ ನಾನು ಎಲ್ರಿಗೂ ಕಲಿಸೋ ಸ್ಟೇಜಿಗೆ ಬಂದಿದ್ರು ನನಗೆ ಒಂದು ಕೊರಗಿರುತ್ತೆ ಬ್ಯಾಕ್ ಆಫ್ ದ ಸ್ಟೇಜ್. ಏನಂತ ಹೇಳಿದ್ರೆ, ನಾನು ಕಲಿತಾ ಇಲ್ವಲ್ಲ, ಎಲ್ಲೋ ಒಂದು ಕಡೆ ನಾನು ಬ್ಯಾಕ್ ಉಳಿತಾ ಇದ್ದೀನಿ ಅನ್ನೋ ಅಂಥದ್ದು ನನಗೆ. ಅಂದರೆ ಒಂದು ಸ್ಟೆಪ್ ಕಲ್ತ್ರೇ ನಾವು ಮುಂದೆ ಹೋಗೋಕ್ಕಾಗತ್ತೆ. ಹೇಳ್ಕೊಡುವಾಗ ಓಕೆ ಅದೊಂದು ಥರ ಖುಷಿ ಇರುತ್ತೆ, ಬಟ್ ಒಂದು ಬೇಜಾರು ಇರುತ್ತೆ, ಎಲ್ಲೋ ಒಂದು ಕಡೆ ನಾನು ಕಲಿತಾ ಇಲ್ವಲ್ಲಪ್ಪ ಅಂತ. ಆ ಹಾದಿಲಿ ಕಲ್ತಿರೋ ಅಂಥ ವಿದ್ಯೆಗಳಿವೆಲ್ಲನೂ, ಸ್ವಲ್ಪ ವಿದ್ಯೆಗಳು, ಇನ್ನೂ ತುಂಬ ವಿದ್ಯೆಗಳು ಕಲಿತಾ ಹೋಗ್ತಾ ಇದ್ದೀನಿ. ಹಾಗೆ ನಾನು ಮೆಡಿಟೇಷನ್ ಮಾಡೋ ಧ್ಯಾನಕ್ಕೆ ಬಂದಾಗ, ಪಿರಮಿಡ್ ಧ್ಯಾನ ಎಲ್ಲ ಧ್ಯಾನಗಳನ್ನು ನಾನು ಮಾಡ್ತೀನಿ. ಧ್ಯಾನಕ್ಕೆ ಬಂದಾಗ ಧ್ಯಾನದಲ್ಲಿ ನನಗೆ ಏನು ಗುರುಗಳು ಮತ್ತು ದೇವಾನುದೇವತೆಗಳ ಕನೆಕ್ಷನ್ ಆಗುತ್ತೆ. ಇದು ಸ್ಪಿರಿಚುವಲ್ ಪೀಪಲ್ಗಳಿಗೆ ಎಲ್ರಿಗೂ ಗೊತ್ತಾಗುತ್ತೆ. ಡೌನ್ಲೋಡ್ಸ್ ಅನ್ನೋದು ಸ್ಪಿರಿಚುಯಾಲಿಟಿಯಲ್ಲಿ ತುಂಬ ಈಸಿ ಆಗೋವಂಥ ಕೆಲಸ, ಇದೇನು ಕಷ್ಟವಾದಂಥ ಕೆಲಸ ಅಲ್ಲ. ನೀವು ಕಣ್ಮುಚ್ಚಿ ಕೂತಾಗ ನಿಮ್ಮ ಮುಂದೆ ಯಾವುದೋ ಸಿಂಬಲ್ಸ್ ಬರ್ಬೋದು. ಅದೇ ಥರ ನನಗೇನಾಗುತ್ತೆ ಅಂತ ಹೇಳಿದ್ರೆ, ಫಸ್ಟು ನನಗೆ ಫಾರ್ಮೋಸ್ಟ್ ಡೌನ್ಲೋಡ್ ಆಗಿದ್ದು ಶಿವ ಪಂಚತತ್ವ ಅಂತ ಹೇಳ್ಬಿಟ್ಟು ಒಂದು ಕೋರ್ಸ್ ಡೌನ್ಲೋಡ್ ಆಗಿತ್ತು. ಶಿವ ಪರಮಾತ್ಮನಿಂದ ಬಂದಿರೋ ಅಂಥದ್ದು ಕೋರ್ಸು. ಅದು ಇದುವರೆಗೂ ನಾನು ಯಾರಿಗೂ ಹೇಳ್ಕೊಟ್ಟಿಲ್ಲ. ಅದೇ ಥರ ಭಗವದ್ಗೀತೆ ಕೋರ್ಸ್ ಡೌನ್ಲೋಡ್ ಆಗಿತ್ತು ನನಗೆ. ಅಂದರೆ ಭಗವದ್ಗೀತೆ ಯಾವ್ಯಾವ ಚಾಪ್ಟರು ಓದೋದ್ರಿಂದ, ಎಷ್ಟೆಷ್ಟು ಸಲ ಓದೋದ್ರಿಂದ ಯಾವ್ಯಾವ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಶ್ರೀಕೃಷ್ಣ ಪರಮಾತ್ಮನೇ ಕೊಟ್ಟಿದ್ದಂಥ ಡೌನ್ಲೋಡು. ಇನ್ನೊಂದು ಕಾಮಧೇನು, ನಾನು ಒಂದು ಏನಂತ ಹೇಳಿದ್ರೆ ದಾಮೋದರ ಮಾಸ ಅಂತ ಬರುತ್ತೆ. ದಾಮೋದರ ಮಾಸದಲ್ಲಿ ಬೆಳಗ್ಗೆ ಎದ್ದು ನಾವು ಬೇಗನೆ ಮಾಡ್ತೀವಿ ಪೂಜೆ ಎಲ್ಲ. ಆ ಟೈಮಲ್ಲಿ ನನಗೆ ಬಂದಿದ್ದು ಕಾಮಧೇನುದು ಕೋರ್ಸ್ ನನಗೆ ಬಂದಿದ್ದು. ಕಾಮಧೇನು ಕೋರ್ಸ್ ಡೌನ್ಲೋಡ್ ಆಯಿತು. ತುಂಬ ಚೆನ್ನಾಗಿದೆ ಕಾಮಧೇನು ಕೋರ್ಸ್, ಅದನ್ನು ನಾನು ಇನ್ನೂ ಯಾರಿಗೂ ಹೇಳ್ಕೊಟ್ಟಿಲ್ಲ. ಆಮೇಲೆ ಹಾಗೆ ಅಪ್ಸರ ಕನೆಕ್ಟ್ ಆದರು ಒಂದ್ಸಲ ನನಗೆ ಮೆಡಿಟೇಷನಲ್ಲಿ. ಅಪ್ಸರ ಅವರಾಗೆ ಬಂದು ಅವರೇ ನನಗೆ ಮಂತ್ರ ಕೊಟ್ಟು, ನನ್ನ ಮಂತ್ರ ನೀನು ಚಾಂಟ್ ಮಾಡ್ತಾರು ಅಂತ ಹೇಳಿದ್ರು. ಡೈಲಿ ಚಾಂಟ್ ಮಾಡುವೆ, ಡೈಲಿ ಅವರು ನನ್ನ ಹತ್ರ ಬಂದು ಮಾತಾಡ್ತಾ ಇದ್ರು, ಅದು ಆಗ್ತಿತ್ತು. ಆಮೇಲೆ ಒಂದಿನ ಅವ್ರು ನನ್ನ ಕೋರ್ಸನ್ನು ನೀನು ಎಲ್ರಿಗೂ ಹೇಳ್ಕೊಡ್ಬೇಕು ಅಂತ ಹೇಳಿ ಫುಲ್ ಒಂದು ಕೋರ್ಸ್ ಕೊಟ್ಟರು. ಕೋರ್ಸ್ ಅಂತ ಹೇಳಿದ್ರೆ, ಇವಾಗ ನಿಮ್ಮ ಗ್ರೇಕಿಯಲ್ಲಿ ನಿಮಗೆಲ್ಲ ಗೊತ್ತಿರೋ ಥರ ಸಿಂಬಲ್ಸ್ ಎಲ್ಲ ಬರುತ್ತೆ, ಸಿಂಬಲ್ಸು ಮಂತ್ರ, ಆ ಸಿಂಬಲ್ಸ್ನ ಹೇಗೆ ಯೂಸ್ ಮಾಡೋದು. ಈ ಅಪ್ಸರ ಕೋರ್ಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವೊಂದ್ಸಲ ತುಂಬ ನೆಗೆಟಿವಿಟಿ ಮಾಡಿರ್ತಾರೆ. ಕೆಲವು ಹೆಣ್ಮಕ್ಳು ತುಂಬ ಲಕ್ಷಣವಾಗಿ ಕಾಣ್ತಾರೆ ಅಂತ ಹೇಳಿ ಹೊಟ್ಟೆ ಕಿಂಚಿಂದನೋ ಇನ್ನೊಂದಕ್ಕೋ ಆ ಲಕ್ಷಣ ಹೊಟ್ಟೋಗ್ಬಿಡುತ್ತೆ ಮಕ್ಕಳನ್ನ ಕಪ್ಪು ಮಾಡಿಬಿಡೋದು. ಆ ಥರದ್ದೆಲ್ಲ ಆದಾಗ ಅಪ್ಸರ ಕೋರ್ಸ್ ಮಾಡಿಕೊಂಡು ಎಷ್ಟೋ ಜನಕ್ಕೆ ಒಳ್ಳೆಯದಾಗಿದೆ. ಈ ಅಪ್ಸರ ಕನೆಕ್ಟಿವಿಟಿಲಿದ್ದರೆ ನಿಮ್ಮ ಸೌಂದರ್ಯ ಹಾಳಾಗೋದಿಲ್ಲ. ಸೌಂದರ್ಯ ನಾವು ಹೇಳೋದೇನೆಂದರೆ, ಸ್ಪಿರಿಚುವಲ್ ಬಗ್ಗೆ ಮಾತಾಡ್ತಿದ್ದೀವಿ, ಸೌಂದರ್ಯ ಯಾಕೆ ಅಂತ ಹೇಳ್ತೀವಿ. ಬಟ್ ಸೌಂದರ್ಯ ಹಾಳಾದಾಗ ನಾವು ಡಿಮೋಟಿವೇಟ್ ಆಗ್ತೀವಲ್ವಾ, ನಮಗೆ ಒಂಥರ ಡಿಪ್ರೆಷನ್ಗೆ ಹೋಗ್ತೀವಿ. ಅದು ಹೋಗದೆ ಇರೋ ಹಾಗೆ ಅಪ್ಸರ ನಿಮಗೆ ಇದು ಮಾಡ್ತಾರೆ. ಅಪ್ಸರ ಅಂತ ಹೇಳಿದ್ರೆ, ಇವಾಗ ವಿಶ್ವಾಮಿತ್ರರು ಅವರೆಲ್ಲ ತಪಸ್ ಮಾಡ್ಬೇಕಾದ್ರೆ ಅಪ್ಸರ ಬಂದು ಭಂಗ ಮಾಡಿದ್ಲು ಅಂತ ಕೇಳ್ತೀವಿ. ಇವರು ಆ ಅಪ್ಸರೆ ಥರ ಅಲ್ಲ, ಇವರು ಮಹಾನ್ ಶಿವಭಕ್ತರು. ಶಿವಭಕ್ತರಾಗಿರೋಂಥ ಅಪ್ಸರೆಯರು ಇವರು. ಇವ್ರದ್ದು ಕನೆಕ್ಟಿವಿಟಿ ಸಿಕ್ಕರೆ ನಿಮಗೆ, ದೇವಿ ಕನೆಕ್ಟಿವಿಟಿ ಸಿಕ್ಕದಷ್ಟೇ ನಿಮಗೆ ಇದಾಗುತ್ತೆ. ಮತ್ತು ಗಂಡ ಹೆಂಡತಿ ರಿಲೇಷನ್ಶಿಪ್, ಎಷ್ಟೋ ಜನ ಏನಂದರೆ ಹೊಟ್ಟೆ ಕಿಚ್ಚಿಂದ ಪಾಪ ತುಂಬ ಪ್ರೀತಿಯಿಂದ ಇರೋ ಗಂಡ ಹೆಂಡ್ತಿನ ಹಾಳು ಮಾಡಿಬಿಡ್ತಾರೆ, ದೂರ ಮಾಡಿಬಿಡ್ತಾರೆ. ಏನಿಲ್ಲ, ಅವ್ರು ತುಂಬ ಚೆನ್ನಾಗಿರ್ತಾರೆ, ಆಗ್ತಾನೆ ಏನೋ ನಕ್ಕೊಂಡು ಮೂವಿಗೋ ಏನೋ ಒಂದು ತಿಂಡಿ ತಿನ್ಕೊಂಡೋ ಒಳಗೆ ಬಂದಿರ್ತಾರೆ. ಯಾರೋ ಒಬ್ರು ನೋಡ್ತಾರೆ ಅಂದ್ಕೊಳ್ಳಿ, ಅಲ್ಲೇ ಜಗಳ ಮಾಡಿ ಅಲ್ಲೇ ಅವಳು ಬ್ಯಾಗ್ ತೊಗೊಂಡು ಅವ್ರ ಅಮ್ಮನ ಮನೆಗೆ ಹೊಟ್ಟೋಗ್ತಾಳೆ. ಸೊ ಇದೇನಾಗುತ್ತೆ ಅಂದರೆ ಮತ್ತೆ ಬರೋದೇ ಇಲ್ಲ. ಈಗ ನೀವು ನೋಡಿರೋ ಹಾಗೆ ರೇಷಿಯೋ ಎಲ್ಲ ಜಾಸ್ತಿ ಆಗ್ತಿದೆ, ಡಿವೋರ್ಸ್ ರೇಟ್ ಎಲ್ಲ. ಸೊ ಇದು ಯಾಕೆ ಆಗಬಾರ್ದು ಅಂತ ಹೇಳಿದ್ರೆ, ಎಲ್ಲ ಹೆಣ್ಮಕ್ಳು ಸಹ ನಾವು ಹೇಳ್ತೀವಲ್ಲ, ಒಂದು ಮಡ್ಲು ದುಮ್ ಕಳಿಸ್ಬೇಕು, ನಾವು ತವ್ರ ಮನೆಗೆ ಬರಬೇಕು, ನಾವು ಗೌರಿ ಹಬ್ಬಕ್ಕೆ ಅವ್ರಿಗೆಲ್ಲ ಕೊಡಬೇಕು ಏನೇನೋ ಅನ್ನೋದಕ್ಕಿಂತ, ಎಲ್ಲ ತಾಯಿಯರು ಏನಾದರೂ ಹೆಣ್ಮಕ್ಳಿಗೆ ಉಡುಗೊರೆ ಹಾಕಿ ಕೊಡ್ತೀರಾ ಅಂದರೆ ಅಪ್ಸರ ಕೋರ್ಸ್ನ ಉಡುಗೊರೆ ಹಾಕಿ ಕೊಡಿ. ಯಾಕಂತ ಹೇಳಿದ್ರೆ ಅಪ್ಸರನ ಜೊತೇಲಿ ಕಳಿಸ್ದಂಗೆ ಅವಳು ಅವ್ರ ಗಂಡ ಹೆಂಡತಿ ಸಂಬಂಧ ಯಾವತ್ತೂ ಹಾಳಾಗಕ್ಕೆ ಬಿಡಲ್ಲ, ಯಾರೇ ಇದ್ರೂ ಜೊತೇಲಿ. ಆಯಿತಾ, ಇದು ಅಪ್ಸರ ಕೋರ್ಸ್ ಬಗ್ಗೆ ಆಯಿತು. ಹೀಗೆ ನಾನು ಯಾವ್ದಾರ ದೇವಸ್ಥಾನಕ್ಕೆ ಹೋದರೆ ಅವ್ರು ಹೇಳ್ತಾರೆ, ನನ್ನ ಕೋರ್ಸ್ ಯಾಕೆ ಮಾಡಲ್ಲ ನೀನು, ನನ್ನ ಕೋರ್ಸ್ ಮಾಡು ಅಂತ. ಹೀಗೆ ಒಂದಿನ ಪ್ರತ್ಯಂಗಿರ ಟೆಂಪಲ್ಗೆ ಹೋಗಿದ್ದಾಗ ನಾನು ಎಲ್ಲೇ ಹೋದರೂ ಒಂದು ಬುಕ್ಕು ಪೆನ್ ತೊಗೊಂಡು ಹೋಗ್ತೀನಿ, ಏನಾದರೂ ಡೌನ್ಲೋಡ್ ಆಗುತ್ತೆ ನನಗೆ ಗೊತ್ತು, ಏನಾದರೂ ಸುದ್ದಿ ಬರುತ್ತೆ ಬರ್ಕೋಬೇಕು ಅಂತ. ಅವತ್ತಲ್ಲಿ ಕೂತ್ಕೊಂಡು ನನಗೆ ಒಂದು ಫುಲ್ ಕೋರ್ಸ್ ಡೌನ್ಲೋಡ್ ಮಾಡಿಕೊಟ್ಟಿದ್ದಾರೆ ಒಂದೇ ದಿನದಲ್ಲಿ. ಅದರಲ್ಲಿ ಒಂದು 11ರಿಂದ 12 ಸಿಂಬಲ್ಸ್ ಇದೆ. ಇದೇನಂತ ಹೇಳಿದ್ರೆ ನೆಗೆಟಿವಿಟಿ, ಈವಿಲ್ ಐ, ಮತ್ತು ನಿಮ್ಮ ಮನೆ ಪ್ರೊಟೆಕ್ಷನ್ನು, ನಿಮ್ಮ ಪ್ರೊಟೆಕ್ಷನ್ನು ಎಲ್ಲವೂ ಸಹ. ಮತ್ತು ಮಂತ್ರ ಕೊಡ್ತಾರಲ್ಲ ದೇವಿ, ಸ್ವತಃ ದೇವಿಯಿಂದ ಬಂದಿರೋಂಥ ಮಂತ್ರ ಅದು. ನೀವಿವಾಗ ಹುಡುಕಿದ್ರೆ ಯಾವುದೋ ವೇದಿಕ್ ಇದರಲ್ಲಿ ನಿಮ್ಮ ಗೂಗಲಲ್ಲೆಲ್ಲ ಸರ್ಚ್ ಮಾಡಿದ್ರೆ ಈ ಮಂತ್ರಗಳು ಸಿಗೋದಿಲ್ಲ. ಇದು ಸ್ವತಃ ದೇವಿಯಿಂದ ಬಂದಿರೋದು. ಏನಂತ ಹೇಳಿದ್ರೆ, ದೇವಿ ಅವ್ರದ್ದೆಲ್ಲ ಅವ್ರದ್ದೇ ಡಿಫ್ರೆಂಟ್ ರೆಲಮ್ ಅಂತ ಹೇಳ್ತೀವಿ. ಅವ್ರದ್ದೇ ಡಿಫ್ರೆಂಟ್ ರೆಲಮ್ ಅಂದರೆ ಲೋಕ ಅಂತ. ಆ ಲೋಕದ ನಾಲೆಡ್ಜ್ ಇದು.
ಮತ್ತು ಋಷಿವರಿಯರ ನಾಲೆಡ್ಜ್, ಇವಾಗ ಅಗಸ್ತ್ಯ ಋಷಿಗಳದ್ದು ನೀವು ನೋಡಿದ್ದೀರಾ ನಾಡಿ ಜ್ಯೋತಿಷ್ಯ, ಎಂಥ ಅಗಸ್ತ್ಯ ಋಷಿಗಳದ್ದು ಗುರುಗಳೂ ಮಾಡಿದ್ದಾರೆ, ವಿಶ್ವ ಅವರೂ ಮಾಡಿದ್ದಾರೆ ಒಬ್ರ ಹತ್ರ ಹೋಗಿ ಅಗಸ್ತ್ಯ ಇವ್ರ ಬಗ್ಗೆ ಫುಲ್ ಇದು ಮಾಡ್ತಾ ಇರೋದು. ಸೊ ಅಗಸ್ತ್ಯ ಋಷಿಗಳ ನಾಲೆಡ್ಜ್ ನೀವು ನಾಡಿ ಜ್ಯೋತಿಷ್ಯ ಯಾರು ಕೇಳಿದರೆ ಮಾತ್ರನೇ ಗೊತ್ತಾಗುತ್ತೆ. ನಾವು ಹೋದಾಗ ನಮ್ಮ ತಂದೆ ಹೆಸರಿಂದ ಹೇಳ್ತಾರೆ, ತಾಯಿ ಹೆಸರಿಂದ ಎಲ್ಲಿ ಹುಟ್ಟಿದ್ದೀರಾ, ನಿನ್ನ ಗಂಡನ ಹೆಸರು, ನಿನ್ನ ಮಗನ ಹೆಸರು ಎಲ್ಲ ಬರೆದಿದ್ದಾರೆ ಅಂದರೆ ಅಗಸ್ತ್ಯ ಋಷಿಗಳು. ಇವಾಗ ನಾವೇನಂದರೆ ಇಂಟರ್ನ್ಯಾಷನಲ್ ವೆಲ್ ನೋನ್ ಕೋಚಸ್ಸು ಅವರು ಇವರು ಅಂತ ಹೇಳಿ ಕೇಳ್ತೀವಿ, ಅದರಲ್ಲೇನು ತಪ್ಪಿಲ್ಲ, ಅವ್ರಿಗೂ ನಾಲೆಡ್ಜ್ ಇದೆ, ಇಲ್ಲ ಅಂತಲ್ಲ. ಆದರೆ ನಾವು ಫಸ್ಟು ನೋಡಬೇಕಾಗಿರೋಂಥದ್ದು ನಮ್ಮ ಋಷಿಗಳ ನಾಲೆಡ್ಜು. ನೀವು ನೋಡಿ, ಈ ನಾಲೆಡ್ಜ್ ಯಾರು ಎಲ್ಲೂ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ, ಯಾವ ಇಂಟರ್ನ್ಯಾಷನಲ್ಲೂ ನಿಮಗೆ ಸಿಗೋಕ್ಕೆ ಸಾಧ್ಯ ಇಲ್ಲ. ಇಂಟರ್ನ್ಯಾಷನಲ್ ಇರೋರು ಇಲ್ಲಿ ಬರ್ತಾರೆ ನಾಡಿ ಜ್ಯೋತಿಷ್ಯ ತಿಳ್ಕೊಳ್ಳೋಕ್ಕೆ, ಆಯಿತಾ? ಎಲ್ಲಿ ಹುಟ್ಟಿರ್ತೀರಾ, ನಿಮ್ಮ ಲೈಫ್ ಎಷ್ಟು, ಲೈಫ್ ಸ್ಪ್ಯಾನ್ ಎಷ್ಟು, ಯಾವ ಹೆಂಡತಿ ಬರ್ತಾಳೆ, ಹೆಂಗೆ ಗೊತ್ತಿರುತ್ತೆ ಅವ್ರಿಗದು ಈ ಲೈಫಲ್ಲಿ ನಮ್ಗೆ ಇದೇ ಬಂದಿದೆ ಅಂತ? ಅದು ಒಂದು ಹೆಬ್ಬೆಟ್ಟಿನ ಪ್ರಿಂಟಿಂದ ಹುಡುಕ್ತಾರೆ ನಮ್ಮ ನಾಡಿ ತಾಳೆಗರಿನ. ಹೇಗೆ ಸಾಧ್ಯ ಅದು? ಯೋಚನೆ ಮಾಡಿ ನೀವು. ಆ ಲೆವೆಲ್ ಯೋಚನೆ ಮಾಡಿದ್ರೆ ನಮ್ಮ ಮೈಯೆಲ್ಲ ರೋಮಾಂಚನ ಆಗುತ್ತೆ. ನಾವೆಲ್ಲ ಏನೂ ಇಲ್ಲ, ಇಲ್ಲಿ ಏನಂತ ಹೇಳಿದ್ರೆ ಡೌನ್ಲೋಡ್ಸ್ ಏನು ಬರ್ತೋ ಅವ್ರು ಏನು ಕೊಡ್ತಾರೋ, ನೀನು ಇದನ್ನು ಹೇಳ್ಕೊಡು ಅಂತ ಹೇಳ್ತಾರೆ, ಅದನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ವಾರಾಹಿ ಅಮ್ಮಂದು ಒಂದಿನ ವಾರಾಹಿ ಅಮ್ಮಂದು ಹೇಳ್ತಾನೆ ಇದ್ರು, ನನ್ನ ಕೋರ್ಸ್ ಡೌನ್ಲೋಡ್ ಆಗುತ್ತೆ ಅಂತ. ಒಂದಿನ ಹೀಗೆ ಪೂಜೆ ಮಾಡ್ತಾ ಇದ್ದೆ, ಡೌನ್ಲೋಡ್ ಬರ್ತಾನೆ ಇತ್ತು. ಆಗ ಬರ್ಕೊಂಡಿದ್ದು ವಿತಿನ್ 2 ಮಿನಿಟ್ಸ್ 3 ಮಿನಿಟ್ಸಲ್ಲಿ ಇಡೀ ಒಂದು ಕೋರ್ಸನ್ನು ಡೌನ್ಲೋಡ್ ಮಾಡಿಕೊಟ್ಟಿದ್ದಾರೆ ವಾರಾಹಿ ಅಮ್ಮ. ವಾರಾಹಿ ಅಮ್ಮನ ಕೋರ್ಸಲ್ಲಿ ಏನು ವಿಶೇಷ ಅಂತ ಹೇಳಿದ್ರೆ, ಇವಾಗ ಹೊಟ್ಟೆಗೆ ಮದ್ದು ಹಾಕ್ತಾರೆ ಅಂತೆಲ್ಲ ನೀವು ಕೇಳಿದ್ದೀರಿ. ಕೆಲವರು ತುಂಬ ಮೋಟಿವೇಶ್ನಲ್ ಸ್ಪೀಕರ್ಸ್ ಹೇಳ್ಬೋದು, ಯಾಕೆ ಅಂಬಾನಿಗೆ ಹಾಕ್ಬೇಕು ತಾನೆ ಹೊಟ್ಟೆಗೆ ಮದ್ದು, ನಿಮ್ಗೆ ಯಾಕೆ ಹಾಕ್ತಾರೆ ಅಂತ. ಅಂಬಾನಿ ಈಸ್ ನಾ ಅಬೌವ್ ದ ರೀಚ್, ಅದಕ್ಕೆ ಹಾಕೋಕ್ಕಾಗಲ್ಲ, ನಾವೇ ರೀಚ್ ಆಗೋವಂಥ ಜನ, ಹಾಗಾಗಿ ನಮ್ಗೆ ಹಾಕ್ತಾರೆ. ಆ ಥರದ್ದು ಮದ್ದನ್ನು ತೆಗೆಯುವಂಥ ವಿಶೇಷವಾದ ಒಂದು ಸಿಂಬಲ್ ಕೊಟ್ಟಿದ್ದಾರೆ ಅಮ್ಮ. ಮತ್ತು ಆ ಮಂತ್ರ ಹೇಳ್ಕೊಳ್ಳೋದ್ರಿಂದ ಏನಂತ ಹೇಳಿದ್ರೆ, ಇದು ಎಲ್ಲ ದೇವಿಗಳು ನೀವು ನೋಡಿದ್ರೆ ಅಷ್ಟಭುಜಗಳು, 10 ಭುಜ, 15 ಭುಜ, 20 ಭುಜ, 100 ಭುಜ ಇಟ್ಕೊಂಡಿರ್ತಾರೆ. 100 ಭುಜದಲ್ಲೂ 100 ಡಿಫ್ರೆಂಟ್ ಕೈಂಡ್ ಆಫ್ ಆಯುಧಗಳಿರುತ್ತೆ. ಯಾಕೆ? ಅವರೇ ಸ್ಟ್ರಾಂಗು, ಅವ್ರಿಗೆ ಯಾಕಷ್ಟು ಕೈ ಬೇಕು, ಅವ್ರಿಗೆ ಯಾಕಷ್ಟು ಆಯುಧ ಬೇಕು, ಅವ್ರಿಗೆ ಯಾಕಷ್ಟು ಕಣ್ಣು ಬೇಕು. ತಲೆ ಎಲ್ಲ ಕಣ್ಣಿರುತ್ತೆ ಕೆಲವು ದೇವಿಗಳಿಗೆ, ಕೆಲವು ಥರ್ಡ್ ಐ ಇರುತ್ತೆ, ಶಿವಪ್ಪಂಗಾಗಲಿ ಎಲ್ಲ ದೇವಿಗಳಿಗಾಗಲಿ. ಯಾಕೆ ಬೇಕು ಅಷ್ಟೊಂದು ಅಂದರೆ ಶತ್ರುಗಳನ್ನು ನಿವಾರಣೆ ಮಾಡೋಕ್ಕೆ. ಶತ್ರುಗಳು ಅಂತರಂಗದ ಶತ್ರುಗಳಾದರೂ ಆಗಿರಬಹುದು, ಬಹಿರಂಗದ ಶತ್ರುಗಳಾದರೂ ಆಗಿರಬಹುದು, ಅವ್ರ ಜೊತೆ ಫೈಟ್ ಮಾಡೋಕ್ಕೆ ನಮಗೆ ವೆಪನ್ಸ್ ಬೇಕಾಗುತ್ತೆ. ಇವಾಗ ನೀವು ಇದೆಲ್ಲ ಏನು ಕಲಿಬೇಕು, ಯಾಕೆ ಕಲಿಬೇಕು ಅಂತ ನಾನು ಹೇಳ್ತೀನಿ ಅಂದರೆ, ದಡ್ಡರಾಗಿ ಇರಬೇಡಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ನಮ್ಮ ತಾಯಿ ಕಾಲದಲ್ಲಿ ಅವ್ರು ಬರೀ ಮನೆ ದೇವ್ರುಗಳನ್ನ ಪೂಜೆ ಮಾಡೋರೆ ಹೊರತು ಪಾಪ ಏನು ಗೊತ್ತಿರ್ತಿರ್ಲಿಲ್ಲ ಅವ್ರಿಗೆ. ಹಾಗಾಗಿ ಅವರು ತುಂಬ ಕಷ್ಟಗಳನ್ನು ಅನುಭವಿಸಿರ್ತಾರೆ. ನಿಮ್ಮ ತಾಯಿ ಅಂದರು ನೀವು ನೋಡಿರ್ತೀರಿ ಪಾಪ. ನಮಗಾದರೆ ಎಕ್ಸ್ಪೋಜರ್ ಇದೆ, ಎಷ್ಟೊಂದು ಎಕ್ಸ್ಪೋಜರ್ ಇದೆ ಪಾಪ. ನಮ್ಮ ತಾಯಿ ಅಂದರು ಎಷ್ಟು ನರಳಿದ್ದಾರೆ ಒಳಗಡೆನೇ ಇದ್ಕೊಂಡು ಒಂದೇ ಜಾಗದಲ್ಲಲ್ವಾ. ಆ ಥರ ಅವ್ರಿಗೆ ಅವಾಗ ಜ್ಞಾನ ಇರಲಿಲ್ಲ, ಈ ಥರದ್ದೆಲ್ಲ ಇರಲಿಲ್ಲ, ಕೋರ್ಸಸ್ ಹೇಳ್ಕೊಡೋರು ಅಥವಾ ಸೋಷಿಯಲ್ ಮೀಡಿಯಾ ಇವೆಲ್ಲ ಇರಲಿಲ್ಲ. ಈಗ ಬರ್ತಿರೋದ್ರಿಂದ ಈ ಥರದ ಕೋರ್ಸಸ್ ಎಲ್ಲ ನೀವು ಕಲಿತಾಗ, ಇದು ನನ್ನ ಕೋರ್ಸ್ ಅಂತ ನಾನು ಹೇಳ್ತಾ ಇರೋದಂತಲ್ಲ, ನೀವು ಎಲ್ಲೇ ಹೋಗಿ ಕಲೀರಿ, ಕಲ್ತಿರ್ಬೇಕು. ಆಯುಧ ಏನು ಅಂತ ಹೇಳಿದ್ರೆ ಟೂಲ್ ಅಂತೀವಿ ಅದನ್ನು. ಆ ಟೂಲು, ಈ ಸ್ಕಿಲ್ಸ್ನ ಯಾವ ಸ್ಕೂಲಲ್ಲೂ ನಿಮ್ಗೆ ಹೇಳ್ಕೊಡಲ್ಲ, ಓಕೆನಾ? ಇವಾಗ ಎಲ್ಲರೂ ಹೇಳ್ತಾ ಇದ್ದಾರೆ, ಓಪನ್ ಆಗೇ ಹೇಳ್ತಿದ್ದಾರೆ, ನಾವು ಹೇಳಿದ್ರು ಏನು ತೊಂದರೆ ಆಗೋದಿಲ್ಲ. ಸ್ಕೂಲಲ್ಲಿ ಹೇಳ್ಕೊಡ್ತೀರಾ ಯಾವ ಸ್ಕಿಲ್ಸು ನಿಮಗೆ ಲೈಫಿಗೆ ಬರಲ್ಲ, ದೋಸ್ ಆರ್ ನಾಟ್ ಕಾಲ್ಡ್ ಲೈಫ್ ಸ್ಕಿಲ್ಸ್. ಇದನ್ನೆಲ್ಲ ಲೈಫ್ ಸ್ಕಿಲ್ಸ್ ಅಂತ ಹೇಳ್ತೀವಿ ನಾವು ಇದನ್ನು. ಈ ಲೈಫ್ ಸ್ಕಿಲ್ಸ್ ಕಲ್ತಿರೋರು ಒಂದು ಮಟ್ಟದಲ್ಲಿ ಮೇಲಿರ್ತೀವಿ ನಾವು. ಯಾಕಂತ ಹೇಳಿದ್ರೆ ಅಟ್ಲೀಸ್ಟ್ ಏನು ನಡೀತಿದೆ ನಮ್ಮ ಸುತ್ತಮುತ್ತ ಅಂತನಾರು ಗೊತ್ತಾಗತ್ತೆ. ನಮ್ಮ ಮಕ್ಕಳ ಜೀವನದಲ್ಲಿ ಅನಾಹುತ ಆಗೋಕ್ಕೆ ಮುಂಚೆನೇ ನಾವು ಎಚ್ಚೆತ್ಕೊಂಡು ನಾವು ಸೇವ್ ಮಾಡ್ಬೋದು. ಇಲ್ಲಾಂದರೆ ನಾವು ನೋಡ್ತಾನೆ ಇದ್ದೀವಿ, ಆಕ್ಸಿಡೆಂಟಲ್ಲಿ ಹೋಗ್ಬಿಟ್ರು, ಇವ್ರು ಯಾರೋ ಏನೋ ಮಾಡಿಬಿಟ್ಟು ಇದು ಮಾಡಿಬಿಟ್ರು ಅಂತೆಲ್ಲ ಕೇಳ್ತಾನೆ ಇರ್ತೀವಿ ಇವಾಗ. ಅದೆಲ್ಲದರಿಂದ ನಾವು ಸೇಫ್ ಗಾರ್ಡ್ ಆಗಬೇಕಂತ ಹೇಳಿದ್ರೆ ಈ ಥರದ ಟೂಲ್ಗಳನ್ನ ನಾವು ಇಟ್ಕೊಂಡಿರ್ಬೇಕಾಗತ್ತೆ. ಟೂಲ್ ಅಂದರೆ ಏನು? ಆಯುಧಗಳು. ಅಮ್ಮನ ಕೈಯಲ್ಲಿ ಇದೆಯಲ್ಲ ಆ ಥರ. ಅಟ್ಲೀಸ್ಟ್ ನಾವು ಅಮ್ಮನ ಲೆವೆಲ್ಗೆ ಹೋಗೋಕ್ಕಾಗಿಲ್ಲ ಅಂದ್ರೂ ಅಮ್ಮ ನಮ್ಮ ಜೊತೆಲಿದ್ದರೆ ನಮ್ಮ ಹಿಂದೆನೇ ಇರ್ತಿರ್ತಾಳೆ ಅವಳು, ಅಷ್ಟು ಆಯುಧ ಇಟ್ಕೊಂಡು. ಸೊ ಅಮ್ಮನ ಪೂಜೆ ಮಾಡೋದ್ರಿಂದ ನೀವು ಹತ್ತಿರ ಮಾಡ್ಕೋತೀರಿ, ನಾನು ಇಲ್ಲ ಅಂತ ಹೇಳ್ತಾನೇ ಇಲ್ಲ. ಆದರೆ ಧ್ಯಾನ ಸಾಧನೆಯಲ್ಲಿ ಮತ್ತು ದೇವಿ ಸ್ವತಃ ಕೊಟ್ಟಿರೋ ಮಂತ್ರ ಸಾಧನೆಯಲ್ಲಿ, ಲಲಿತಾ ಸಹಸ್ರನಾಮ ಅದೆಲ್ಲ ಹೇಳ್ತೀರಾ, ಮಾಡೇ ಮಾಡ್ತೀರಾ. ಆದರೆ ನಿಮ್ಮ ಅನುಭವಕ್ಕೆ ಬರಬೇಕು ಅಂತ ಹೇಳಿದ್ರೆ ನೀವು ಥ್ರೂ ಮೆಡಿಟೇಷನ್ನು, ಧ್ಯಾನ ಸಾಧನೆ ಮತ್ತು ಆಸ್ಟ್ರಲಿ ಮಾನಸಿಕ ಪೂಜೆಯನ್ನು ಮಾಡಬೇಕಾಗತ್ತೆ. ಇವಾಗ ನಾವು ಹಂಗೆ ನ್ಯಾಚುರಲ್ ಪೂಜೆ ಮಾಡ್ತಿದ್ದೀವಿ, ಅದರಿಂದ ಖಂಡಿತ ಸಿದ್ಧಿ ಆಗುತ್ತೆ. ಇದು 1% ಆದರೆ ನಿಮ್ಮ ಆಸ್ಟ್ರಲ್ಲು ಮಾನಸಿಕ ಪೂಜೆಯಿಂದ ಏನಂತ ಹೇಳಿದ್ರೆ 100ಕ್ಕೆ 100% ನಿಮಗೆ ರಿಸಲ್ಟು ಅಲ್ಲೇ ಸಿಕ್ಬಿಡುತ್ತೆ. ಮತ್ತು ವಾರಾಹಿಯಲ್ಲಿ ಏನು ಒಂದು ಇದು ಅಂತ ಹೇಳಿದ್ರೆ, ಟಾಕ್ ಟು ವಾರಾಹಿ ಅಂತ ಒಂದು ಹೇಳ್ಕೊಡ್ತೀನಿ. ಅದರಲ್ಲಿ ವಾರಾಹಿ ಅಮ್ಮನ ಜೊತೆ ಸ್ವತಃ ನೀವೇ ಮಾತಾಡೋ ಅಂಥದ್ದು, ನಿಮಗೆ ಉತ್ತರ ಸಿಗುತ್ತೆ ಅದರಲ್ಲಿ. ಇವಾಗ ಪೂಜಾರಿ, ನಾವೇ ಪೂಜಾರಿ ಆದರೆ ಪೂಜಾರಿಗೆ ಯಾರು ಹೇಳಬೇಕಾ? ದೇವ್ರ ಒಳಗಡೆ ಹೋಗಿ ದೇವರನ್ನ ಮುಟ್ಟೋರು ಪೂಜಾರಿನೇ. ನಾವೆಲ್ಲರೂ ಏನಾಗಬೇಕು ಗೊತ್ತಾ? ಯಾವತ್ತೂ ದೇವ್ರ ಹಿಂದೆ ಇರೋರು ಆ ಥರ ಆಗಬಾರ್ದು. ಯಾವಕ್ಕೂ ದೇವ್ರಿಗೆ ಹತ್ತಿರ ಆಗಬೇಕು. ದೇವ್ರ ಒಳಗಡೆ ಗರ್ಭಗುಡಿ ಒಳಗೆ ಹೋಗಿ ನಾವೇ ದೇವ್ರನ್ನ ಪೂಜೆ ಮಾಡುವಾಗ 100 ಜನ 100 ಹೇಳಿದಾಗ
ನನಗೆ ವಾರಾಹಿ ಅಮ್ಮ ಏನು ಅಂತ ನನಗೆ ಗೊತ್ತು, ನಾನೇ ಮಾತಾಡ್ತೀನಿ ವಾರಾಹಿ ಅಮ್ಮನ ಹತ್ರ ಅಂತ ನೀವು ಹೇಳ್ಬೋದು. ಯಾಕಂದರೆ ಮೂರನೇವರು ಇಲ್ಲ ಏನೋ ಅವ್ರ ಉಪಯೋಗಕ್ಕೆ ನಿಮ್ಮನ್ನು ಬಳಸ್ಕೊತಾ ಇರ್ಬೋದು, ಬೇರೆ ಏನೇನೋ ಆಗ್ತಿರ್ಬೋದು. ಅದಕ್ಕೆಲ್ಲ ಸಿಕ್ಕಾಕೊಳ್ದೆ ನೀವೇ ಡೈರೆಕ್ಟ್ ದೇವಿ ಕನೆಕ್ಷನ್ಗೆ ಯಾರು ಬೇಕಾದರೂ ಹೋಗ್ಬೋದು. ಯಾವುದೇ ಮೆಡಿಟೇಟರ್ಸ್ ಆಗಿರ್ಬೋದು, ನಾನು ಅಂತಲ್ಲ, ನೀವು ಎಲ್ಲ ಮೆಡಿಟೇಟರ್ಸ್ಗಳು ತುಂಬ ಜನ ಇದ್ದೀರಿ ಇಲ್ಲಿ. ಯಾರೇ ಮೆಡಿಟೇಟರ್ಸ್ ಆದ್ರೂ ಹೀಗೆ ದೇವಿ ಜೊತೆ ನೀವು ಕನೆಕ್ಟ್ ಆಗಬಹುದು. ಮೇಡಮ್, ಇದರಲ್ಲಿ ಸಾಕಷ್ಟು ವಿಷಯ ನೀವು ತಿಳಿಸ್ಕೊಡ್ತಾ ಇದ್ದೀರಾ. ಅಂದ್ರೆ ಇವಾಗ ಎಲ್ಲೇ ನಾನು ದೇವಸ್ಥಾನಕ್ಕೆ ಹೋದ್ರೂ ಅಲ್ಲಿ ನನಗೆ ಡೌನ್ಲೋಡ್ ಆಗುತ್ತೆ ಅಂತ ಹೇಳಿದ್ದೀರಾ. ಸೊ ಯಾವ ರೀತಿ ಡೌನ್ಲೋಡ್ ಆಗುತ್ತೆ, ಏನ್ ಡೌನ್ಲೋಡ್ ಆಗುತ್ತೆ ಅದು? ಏನಂದ್ರೆ ಸರ್, ಇವಾಗ ನೋಡಿ, ನಾನು ನೀವು ಮಾತಾಡ್ತಿದ್ದೀವಲ್ವಾ, ಇವಾಗ ದೇವಿ ಮೂರ್ತಿ ಮುಂದೆ ನಾನು ಹೋಗಿ ನಿಂತ್ಕೊಂಡ್ರೆ ಅಲ್ಲೇ ಸ್ಟಾರ್ಟ್ ಮಾಡ್ತಾಳೆ ಅಮ್ಮ ಮಾತಾಡೋದಕ್ಕೆ. ಗೇಟ್ ಹತ್ರ ಹೋಗ್ತಿದ್ದಂಗೆ ಮಾತಾಡೋಕೆ ಶುರು. ಇವಾಗ ಟೈಮ್ ಆಯ್ತಾ ನಿನಗೆ ಬರೋದಕ್ಕೆ? ನಾನು ಹೇಳಿದ್ದೆ ಅಂದ್ರೆ ಅವ್ರಿಗೆ ಹೇಳ್ಬಿಟ್ಟಿರ್ತಾರೆ ಫಸ್ಟೇ, ಇವತ್ತು ಬಾ ಅಂತ ಹೇಳ್ಬಿಟ್ಟು ಅವತ್ತು ಹೋಗ್ತೀನಿ ನಾನು. ಮಾತಾಡ್ತಾರೆ ಅಮ್ಮ ನನ್ನ ಜೊತೆ. ಸ್ವತಃ ಇದು ನನಗೆ ಅಲ್ಲ, ನೀವು ಅನ್ಕೋಬೋದು ಈ ಅಮ್ಮನ ಜೊತೆನೇ ಅಮ್ಮ ಫ್ರೀ ಆಗಿರ್ತಾಳ ಮಾತಾಡೋದಕ್ಕೆ ಅಂತ ನೀವು ಅನ್ಕೋಬೋದು. ಬಟ್ ಇವಾಗ ದೇವಿ ಆರಾಧನೆ ಮಾಡ್ತಿರ್ತಾರಲ್ಲ, ದೇವಿ ಪೂಜೆ ಮಾಡೋರು ಅವ್ರು ಯಾರು ನಮ್ಮ ಥರ ಬಂದು ಹೇಳ್ಕೊಳ್ಳಲ್ಲ. ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಿದ್ದೀವಿ. ಇದು ಏನಕ್ಕೆ ಅಂತ ಹೇಳಿದ್ರೆ ತಾಯಿ ವಿದ್ಯೆ ಎಲ್ರಿಗೂ ಹೋಗಲಿ ಅನ್ನೋ ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ. ಅಲ್ಲಿ ಏನಂದರೆ ಅಲ್ಲೂ ದೇವಿ ಮಾತಾಡ್ತಾರೆ. ಇವಾಗ ವೆಂಕಟರಮಣ ಸ್ವಾಮಿ ಅವರೇ ಸ್ವತಃ ಹೇಳ್ತಾರೆ. ಮತ್ತು ವೃಂದಾವನದಲ್ಲಿ ನೀವು ಹೋದರೆ ರಾಧಾರಮಣ ಆಗಿರ್ಬೋದು, ಅಲ್ಲಿರೋ ವಿಗ್ರಹಗಳು ಮಾತಾಡುತ್ತೆ ಅಲ್ಲಿರೋರ ಹತ್ರ, ನನಗಿದು ಬೇಕು ಇದು ಬೇಡ ಅಂತ. ಅವ್ರು ಅವತ್ತು ಅದೇ ನೈವೇದ್ಯ ಹೇಳ್ತಾರೆ, ಅದೇ ಬಟ್ಟೆ ಬೇಕು ಅಂತಾರೆ, ಅವ್ರು ಅದೇ ಬಟ್ಟೆ ಹಾಕಿಸ್ಕೋತಾರೆ, ಇದೇ ಒಡವೆ ಹಾಕು ನನಗೆ ಅಂತಾರೆ. ಆಯಿತಾ? ಏನದು ಹೆಂಗೆ? ಅವ್ರು ಜೀವಂತ ಅಲ್ಲಿದ್ದಾರೆ, ನಾವು ಕಲ್ಲು ಅನ್ಕೋತೀವಿ ಹೊರತು ಅವ್ರು ಜೀವಂತವಾಗಿ ಅಲ್ಲಿದ್ದಾರೆ. ಅವ್ರಿಗೇನು ಅಂತ ಹೇಳಿದ್ರೆ ಅವ್ರ ವಿದ್ಯೆ ತುಂಬ ಜನಕ್ಕೆ ಹೋಗಬೇಕು ಅಂತ. ಈಗ ನಿಂತರೂ ಹೋಗಲಿ ಅಂತ ಹೇಳಿ ನನಗೆ ಬ್ಲೆಸ್ಸಿಂಗ್ ಮಾಡಿ ನನಗೆ ಹೇಳಿದಾಗ ಅವ್ರು ಹೇಳ್ತಾರೆ, ನನಗೆ ಸಿಂಬಲ್ಸ್ ತೋರಿಸ್ತಾರೆ. ನನ್ನ ಕಣ್ಣು ಮುಚ್ಚಿದ್ರೆ ಕಾಣುತ್ತಲ್ವಾ? ಇಲ್ಲ ಅಂದ್ರೂ ಕಣ್ಣು ತಕ್ಕೊಂಡಿದ್ರು ಕಾಣಿಸ್ತಾ. ಆಮೇಲೆ ಹೇಳ್ತಾರೆ ನೋಡಿ, ಸಿಂಬಲ್ ಇದ್ದಿದ್ದಕ್ಕೆಲ್ಲ ಯೂಸ್ ಆಗುತ್ತೆ, ಇದನ್ನ ಇಷ್ಟೆಲ್ಲ ಬರ್ಕೋಬೇಕು. ತ್ರಿಶೂಲ ಆಗಿರಬಹುದು, ತ್ರಿಶೂಲ ಆಗಿರ್ಬೋದು, ಚಕ್ರ ಆಗಿರ್ಬೋದು, ಯಂತ್ರಗಳಾಗಿರ್ಬೋದು. ಇವಾಗ ಏನ್ ನೀವು ಶ್ರೀ ಯಂತ್ರ ನೋಡ್ತಿರೋ ಅದೇ ತರ ಮಲ್ಟಿಪಲ್ ಯಂತ್ರಗಳು ನನಗೆ ಕೊಟ್ಟಿದ್ದಾರೆ. ಮಲ್ಟಿಪಲ್ ಯಂತ್ರದ್ದು ಮಲ್ಟಿಪಲ್ ಟೈಪ್ಸ್ ಆಫ್ ಬೆನಿಫಿಟ್ಸ್. ಅಂದ್ರೆ ಆ ಒಂದು ಸಮಯದಲ್ಲಿ ನಿಮ್ಗೆ ಒಂದು ಚಕ್ರನ ನೀವೇ ನೋಡಿ ಅದ್ರ ಪ್ರಕಾರ ನೀವು ಬಿಡಿಸ್ತೀರಾ ಅಲ್ಲೇ? ಹೌದು, ಅಲ್ಲೇ ಬರೆಯೋದಕ್ಕೆ ಅಲ್ಲೇ ಬರ್ದ್ಬಿಡ್ತೀನಿ. ಬುಕ್ಕು ಪೆನ್ ತೊಗೊಂಡೋಗಿರ್ತೀನಲ್ಲ. ಯಾಕಂದ್ರೆ ತುಂಬಾ ವರ್ಷದಿಂದ ಡೌನ್ಲೋಡ್ ಆಗ್ತಿರೋದ್ರಿಂದ ನನಗೆ ಗೊತ್ತು ಇದೇ ತೋರಿಸ್ತಾರೆ. ಆಮೇಲೆ ಒಂದೊಂದು ಬೀಜಾಕ್ಷರಗಳನ್ನು ಹೇಳ್ತಾರೆ, ಯಾವ ಜಾಗದಲ್ಲಿ ಯಾವ ಬೀಜಾಕ್ಷರ ಬರಬೇಕು ಪ್ರತಿಯೊಂದು. ಆಮೇಲೆ ನನಗೆ ಒಂದು ಮಂಡಲ ಕೋರ್ಸ್, ಮಿರಾಕಲ್ಸ್ ವಿತ್ ಮಂಡಲ ಅಂತ ಡೌನ್ಲೋಡ್ ಆಗಿದೆ. 16 ಮಂಡಲಗಳಿದೆ. ಅದರಲ್ಲಿ ಏನಂತ ಹೇಳಿದ್ರೆ ಶಿವಶಕ್ತಿ ಮಂಡಲ, ಶಿವ ಮತ್ತು ಶಕ್ತಿ ಅವರೇ ಕೊಟ್ಟಿರೋಂಥ ಮಂಡಲ ಅದು. ರಾಧಾಕೃಷ್ಣ ಮಂಡಲ ಇದೆ. ಮತ್ತು ಕಾಳಿ, ನವಕಾಳಿ ಮಂಡಲ, ನವಕಾಳಿ ಯಂತ್ರ. ಆಮೇಲೆ ಔಷಧಿ, ಯಾರಿಗಾದ್ರೂ ತುಂಬ ಕಾಯಿಲೆಗಳು ವಾಸನೆ ಆಗ್ತಿಲ್ಲ ಅಂತ ಹೇಳಿದ್ರೆ ಕಂಪ್ಲೀಟ್ ವೃಕ್ಷ ಮಂಡಲ ಅಂತ ಇದೆ ಒಂದು. ಆ ವೃಕ್ಷ ಮಂಡಲದಲ್ಲಿ ಇಟ್ಟರೆ ಅವ್ರಿಗೆ ಕಾಯಿಲೆಗಳು, ಮಾನಸಿಕ ಇದಾಗಿದ್ರೆ ಅದು ಕ್ಲಿಯರ್ ಆಗುತ್ತೆ. ದೀಪ ಮಂಡಲ ಅಂತ, ದೀಪ ಮಂಡಲದಲ್ಲಿ ಕರ್ಮಗಳು ಕ್ಲಿಯರ್ ಆಗುತ್ತೆ. ರಾಧಾಕೃಷ್ಣ ಮಂಡಲದಲ್ಲಿ ಏನಂತ ಹೇಳಿದ್ರೆ ಯಾವುದೇ ಮಂಡಲದಲ್ಲಿ ಹೀಲ್ ಆಗದೆ ಇರೋಂಥದ್ದು ರಾಧಾಕೃಷ್ಣ ಮಂಡಲದಲ್ಲಿ ಹೀಲ್ ಆಗುತ್ತೆ. ಶಿವಶಕ್ತಿ ಮಂಡಲ ಅಂತ ಹೇಳಿದ್ರೆ ನಿಮ್ಮ ಬ್ಯಾಲೆನ್ಸ್ ಆಫ್ ಇನ್ ಯಾಂಗ್ ಎನರ್ಜಿ, ಮೇಲ್ ಫಿಮೇಲ್ ಎನರ್ಜಿ ಬ್ಯಾಲೆನ್ಸ್ ಆಗುತ್ತೆ. ಮತ್ತು ಇನ್ನೂ ತುಂಬ ಇರುತ್ತೆ, ಭೈರವ, ಭೈರವಿ, ಪ್ರತಿಯೊಬ್ಬರು ಇರ್ತಾರೆ. ಅದರಲ್ಲಿ ಗುರುಮಂಡಲ ಅಂತ ಒಂದು ಡೌನ್ಲೋಡ್ ಆಗಿದೆ. ಅದರಲ್ಲಿ ಏನಂದರೆ ಅಷ್ಟೂ ಗುರುಗಳು, ಒಂದು ಗುರುಮಂಡಲ ಅಂದರೆ ಅದು ಬೇರೆ ರೆಲಮ್, ಅದು ಗುರು ಗ್ರಹ ಅಂತ ಹೇಳ್ತೀವಿ. ಗುರುಗ್ರಹ ಅಲ್ಲದೆ ಇದು ಗುರುಮಂಡಲ ಅಂತ ಬೇರೆ ಒಂದಿದೆ. ಇರೋ ಎಲ್ಲ ಗುರುಗಳು, ಸಪ್ತಋಷಿಗಳಾಗಿರ್ಬೋದು, ಈಗ ನಮ್ಮ ಅಮರ ಗುರುಗಳಾಗಿರಬಹುದು, ಎಲ್ಲ ಗುರುಗಳು ಯಾರ್ಯಾರಿದ್ದಾರೋ ಎಲ್ಲ ಗುರುಗಳದ್ದು ಅದೊಂದು ಮಂಡಲ. ಅವರೆಲ್ಲರೂ ಅಲ್ಲಿ ಕನೆಕ್ಟ್ ಆಗಿರ್ತಾರೆ. ಮೆಡಿಟೇಷನ್ ಥ್ರೂ ನಾವಲ್ಲಿ ಕನೆಕ್ಟ್ ಆಗ್ಬೋದು. ಅಲ್ಲಿಂದನೂ ತುಂಬ ಇನ್ಫಾರ್ಮೇಷನ್ ನಮಗೆ ಬರುತ್ತೆ, ಗುರುಗ್ರಹದಿಂದನೂ, ಗುರುಮಂಡಲದಿಂದನೂ. ಮತ್ತು ಇಲ್ಲಿ ಎಷ್ಟೋ ಜನ ಸಾಧಕರಿದ್ದಾರೆ ಗುರುಮಂಡಲಕ್ಕೆ ಕೆಲಸ ಮಾಡುವಂಥ ಸಾಧಕರು. ಇವಾಗ ನಮ್ಮ ಸತೀಶಣ್ಣ ಆಗಿರಬಹುದು, ಅಮರ ಅವರ ಗ್ರೂಪಲ್ಲಿರುವಂಥವ್ರು, ಅವರೆಲ್ಲರೂ ಗುರುಮಂಡಲಕ್ಕೆ ಕೆಲಸ ಮಾಡೋರು. ಅವರು ಗುರು ಅಂಡರ್ ಬರ್ತಾರೆ. ಸಪ್ತಋಷಿಗಳು ಅವರೆಲ್ಲರೂ ಅಲ್ಲೇ ಬರೋದು. ಹಾಗಾಗಿ ಅಲ್ಲಿ ಕೆಲಸ ಮಾಡೋರು ಅಲ್ಲಿ ಗುರುಮಂಡಲಕ್ಕೆ ದಿನಾ ಕನೆಕ್ಷನಲ್ಲಿ ಇರ್ತಾರೆ. ಅವ್ರ ಅನುಗ್ರಹ ಇವ್ರಿಗೆ ಸಿಗ್ತಾ ಇರುತ್ತೆ. ಯಾಕೆ ನಾವು ಕನೆಕ್ಟ್ ಆಗಬೇಕು ಅಂದರೆ ಮನುಷ್ಯ ಮಾತ್ರದಿಂದ ಪ್ರೊಟೆಕ್ಟ್ ಮಾಡೋಕ್ಕಾಗದೇ ಇರೋಂಥದ್ದು ಎಷ್ಟೋ ಪ್ರೊಟೆಕ್ಟ್ ಮಾಡ್ತಾರೆ. ಈಗ ಏನಂತ ಹೇಳಿದ್ರೆ ರೀಸೆಂಟಾಗಿ ನನಗೆ ಒಂದು ಆಕ್ಸಿಡೆಂಟ್ ಅಂತಲೇ ಹೇಳಬೇಕು. ನಾನು ಯಾರಿಗೂ ಹೇಳಿಲ್ಲ, ಮನೇಲೂ ಯಾರಿಗೂ ಹೇಳಿಲ್ಲ, ಯಾರಿಗೂ ಗೊತ್ತಿಲ್ಲ ಈ ಇನ್ಸಿಡೆಂಟ್. ಇಲ್ಲಿ ಹೇಳ್ತಿದ್ದೀನಿ ಯಾಕೆ ಗುರುಮಂಡಲ ಬಂದಿದ್ದಕ್ಕೆ ಹೇಳ್ತಾ ಇದ್ದೀನಿ. ಒಂದು ಆಟೋದಲ್ಲಿ ನಾನು ಕೂತಿದ್ದೆ, ಆಟೋದಲ್ಲಿ ಹೋಗ್ತಾ ಇದ್ದೆ. ಜೋರಾಗಿ ಒಂದು ಕಾರ್ನವನು ಬಂದು ಹಿಂದೆಯಿಂದ ಗುದ್ದುದ. ಅದು ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಆದರೂ ನಾನು ಆಟೋದಲ್ಲೇ ಕೂತಿದ್ದೀನಿ, ಆ ಫೋರ್ಸಲ್ಲಿ ಬಂದು ಗುದ್ದಿರೋದು. ಆದರೆ ನನಗೇನೂ ಆಗಿಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮ ಗುರುಗಳು ಹಿಂದೆ ಇದ್ದು ನಮ್ಮನ್ನು ರಕ್ಷಣೆ ಮಾಡಿದ್ದಾರೆ. ನಾನು ಅವ್ರಿಗೆ ಧನ್ಯವಾದ ಇಲ್ಲಿ ತಿಳಿಸ್ತೀನಿ.
ಯಾಕಂತ ಹೇಳಿದ್ರೆ ಆಟೋಗೆ ಜೋರಾಗಿ ಬಂದು ಗುದ್ದದ ಅವನು ಕಾರ್ ಫುಲ್ ಡ್ಯಾಮೇಜ್ ಆಗಿದೆ, ಆಟೋ ಫುಲ್ ಡ್ಯಾಮೇಜ್ ಆಗಿದೆ. ಒಳಗಡೆ ಕೂತಿರೋ ನನಗೇನು ಆಗಿಲ್ಲ. ಯಾಕಂತ ಹೇಳಿದ್ರೆ ಆಟೋ ಉಲ್ಟಾನೂ ಆಗ್ಬೋದಿತ್ತು, ಇಲ್ಲ ಆಟೋದಿಂದ ಆಚೆಗೆ ನಾನು ಬೀಳ್ಬೋದಿತ್ತು, ಮಲ್ಟಿಪಲ್ ಆಗ್ಬೋದಿತ್ತು. ಆ ರೀತಿ ಏನೂ ತೊಂದರೆ ಆಗಿಲ್ಲ. ನಾನು ಆಟೋದಲ್ಲೇ ಕೂತಿದ್ದೀನಿ ಅನ್ನೋದೇ ಎಲ್ರಿಗೂ ಆಶ್ಚರ್ಯ ಆಯ್ತು. ಅಲ್ಲಿ ಕೂತಿರೋರ್ಗೆ, ನಿಂತಿರೋರ್ಗೆ, ನೋಡ್ತಾ ಇದ್ದವ್ರಿಗೆಲ್ಲ ಆಶ್ಚರ್ಯ ಆಗಿದ್ದು ನಾನು ಇನ್ನೂ ಆಟೋದಲ್ಲೇ ಕೂತಿದ್ದೀನಲ್ಲ ಅಂತ. ಈಗ ರೀಸೆಂಟ್ ಆಗಿ ಒಂದು ವಾರ ಆಗಿದೆ ಅಷ್ಟೇ. ಸೊ ಏನಾಗುತ್ತೆ ಅಂದರೆ ಈ ಥರದ ಇನ್ಸಿಡೆಂಟ್ಗಳು ನಡೀತಾ ಇರುತ್ತೆ ನಮ್ಮ ಜೀವನದಲ್ಲಿ. ಏನೋ ನಾವು ಮಾಡಿರೋ ಕರ್ಮದಿಂದನೇ ಆಗಿರುತ್ತೆ ಇದೆಲ್ಲ. ಆದರೆ ಗುರುಗಳ ಕನೆಕ್ಷನಲ್ಲಿದ್ದರೆ, ಗುರು ಅನುಗ್ರಹ ಇದ್ದರೆ ಎಷ್ಟೋ ಸಾವಿನ ದೌಡೆ ನೀವಿದ್ರೂ ಸಾವಿನ ದೌಡೆಯಿಂದ ಆಚೆ ಕರ್ಕೊಂಬರ್ತಾನೆ. ಹಾಗಾಗಿ ನಾನು ಹೇಳ್ತಿರೋದೇನು ಅಂತ ಹೇಳಿದ್ರೆ, ಹೋಗಿ ದೇವಸ್ಥಾನಕ್ಕೆಲ್ಲ ಹೋಗಿ, ಅದು ಗುರು ಅನುಗ್ರಹ ನಿಮಗಿರುತ್ತೆ. ಆದರೆ ಧ್ಯಾನ ಮಾರ್ಗಕ್ಕೆ ನೀವು ಯಾವಾಗ ಬರ್ತೀರೋ, ನಿಮಗೆ ನೀವು ಎಲ್ಲರೂ ಗೀತೆ ಓದೋದಾದರೆ, ಭಗವದ್ಗೀತೆ ಓದೋದಾದರೆ ಅದರಲ್ಲಿ ಎಷ್ಟೋ ಮಾರ್ಗಗಳಿದೆ. ಜ್ಞಾನ ಮಾರ್ಗ, ಭಕ್ತಿ ಮಾರ್ಗ, ಕರ್ಮ ಮಾರ್ಗ, ಹೀಗೆ ಎಲ್ಲ ಮಾರ್ಗಗಳಲ್ಲಿ ಧ್ಯಾನ ಮಾರ್ಗಕ್ಕೆ ತುಂಬ ಅತ್ಯುನ್ನತವಾದ ಮಹತ್ವ ಇದೆ. ಧ್ಯಾನ ಮಾರ್ಗಕ್ಕೆ ಬಂದರೆ ಎಲ್ಲರ ಜೊತೆ ಇದೆಲ್ಲ ನಾನು ಹೇಳ್ತಾ ಇರೋದೆಲ್ಲ ಕನೆಕ್ಟಿವಿಟಿ ತುಂಬ ಜನಕ್ಕೆ ಆಲ್ರೆಡಿ ಇದೆ ಅನಿಸುತ್ತೆ. ಇಲ್ಲ ನನಗೆ ಕನೆಕ್ಟಿವಿಟಿ ಇಲ್ಲ ಅಂದರೆ ನಮ್ಮ ಥ್ರೂ ಬಂದು ಕನೆಕ್ಟ್ ಆಗ್ಬೋದು ಅವರನ್ನು ನೀವು. ಹಾಗಾಗಿ ಹೇಳ್ತಾ ಇದ್ದೀನಿ, ಇದೆಲ್ಲ ಬರೋದು ಅಲ್ಲಿಂದನೇ, ಇನ್ನೆಲ್ಲೂ ಇಲ್ಲ. ಇದು ನನ್ನ ವಿದ್ಯೆ ಅಲ್ಲ, ಇದೆಲ್ಲ ಅವರಿಂದ ಬರ್ತಾ ಇರೋವಂಥ ವಿದ್ಯೆ ಅಂತ ಹೇಳಿದ್ಮೇಲೆ ಆ ವಿದ್ಯೆಯಲ್ಲಿ ಎಷ್ಟು ಥರದ ನಿಮಗೆ ಕರ್ಮಗಳು ಕಳೆಯುತ್ತೆ ನೀವೇ ಯೋಚನೆ ಮಾಡಿ. ವೀಕ್ಷಕರೇ, ಈಗಾಗಲೇ ನೀವು ನೋಡಿದ್ರಲ್ಲ, ಹೇಮಾವತಿ ಅಮ್ಮನವರು ಸಾಕಷ್ಟು ಒಂದು ವಿಷಯವನ್ನು ನಿಮ್ಮ ಮುಂದೆ ತಂದಿದ್ದಾರೆ. ಸೊ ನಿಮಗೆ ಆಸಕ್ತರು ಯಾರು ಈ ಒಂದು ಸಂಚಿಕೆಯನ್ನು ನೋಡ್ತಾ ಇದ್ದೀರಾ, ಆಸಕ್ತರು ಇವರ ಒಂದು ಕ್ಲಾಸಸ್ಗೆ ಸೇರ್ಕೋಬೇಕಂದ್ರೆ ನಮ್ಮ ಒಂದು ಈ ಸ್ಕ್ರೋಲಿಂಗಲ್ಲಿ ತೋರಿಸುವಂಥ ಒಂದು ನಂಬರ್ಗೆ ನೀವು ಅವರನ್ನು ಸಂಪರ್ಕಿಸ್ಬೋದು. ಸೊ ವಾಟ್ಸಪ್ಪಲ್ಲಿ ಜಸ್ಟ್ ಒಂದು ಮೆಸೇಜ್ ಕಳಿಸಿ ಅವರೇ ನಿಮಗೆ ಕಾಲ್ ಬ್ಯಾಕ್ ಮಾಡ್ತಾರೆ. ನಿಮಗೆ ಆಸಕ್ತರು ಅವರ ಒಂದು ತರಗತಿಗಳಿಗೆ ಸೇರ್ಕೊಬೋದು ಅಂತ ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ.